ಇನ್ನು ಧರ್ಮಸ್ಥಳದಲ್ಲಿ 2 ತಿಂಗಳಿಂದ ಆಗ್ತಿರುವಂತಹ ಬೆಳವಣಿಗೆಗಳಿಗೆಲ್ಲ ಬಿಜೆಪಿನೇ ಕಾರಣ ಅಂತ ಹೇಳಿ ಕಾಂಗ್ರೆಸ್ನವರು ದೂರ್ತಾ ಇದ್ದಾರೆ. ಬಿಜೆಪಿಯಲ್ಲಿರುವ 2 ಬಣಗಳ ಕಚ್ಚಾಟದಿಂದ ಇದೆಲ್ಲ ಆಗ್ತಾ ಇದೆ ಹೀಗಂತ ಕಾಂಗ್ರೆಸ್ ಸಚಿವರು ಶಾಸಕರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಧರ್ಮಸ್ಥಳ ರಕ್ಷಿಸಿ ಹೆಸರಿನಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ಧರ್ಮಸ್ಥಳ ಪ್ರಕರಣದಲ್ಲಿ ನೆಲ ಅಗೆದು ಸಾಕ್ಷಿ ಹುಡುಕಾಡಿದ್ದ ಎಸ್ಐಟಿ ಆಳವಾದ ತನಿಖೆ ಮಾಡಿತು. ಆದರೆ ದೂರು ಕೊಟ್ಟವರನ್ನೇ ಆರೋಪಿಗಳನ್ನಾಗಿಸಿ ಈಗ ಎಸ್ಐಟಿ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಇನ್ನೊಂದು ಕಡೆ ಧರ್ಮಸ್ಥಳ ಸುತ್ತಲೂ ನಡೀತಾ ಇರುವ ಆಗು ಹೋಗುಗಳನ್ನೇ ಮುಂದಿಟ್ಟುಕೊಂಡು ರಾಜಕೀಯ ಕೆಸರೆರಚಾಟನೂ ಜೋರಾಗಿದೆ. ಇಷ್ಟು ದಿನ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಕೈವಾಡ ಅಂತ ಕಮಲಕಲಿಗಳು ಧರ್ಮಸ್ಥಳ ಚಲೋ ರ್ಯಾಲಿಯನ್ನೂ ಮಾಡ್ತಿದ್ದಾರೆ. ಸೆಪ್ಟೆಂಬರ್ 1ಕ್ಕೆ ಧರ್ಮಸ್ಥಳದಲ್ಲೂ ದೊಡ್ಡ ಸಮಾವೇಶವನ್ನು ಆಯೋಜಿಸಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರು ಧರ್ಮಸ್ಥಳ ಸುತ್ತಲಿನ ವಿವಾದಕ್ಕೆ ಕಾರಣ ಬಿಜೆಪಿಯವರೇ ಅಂತ ರಾಜಕೀಯವಾಗಿಯೂ ಟ್ವಿಸ್ಟ್ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಕಳಂಕ ತರ್ತಿರೋದೇ ಬಿಜೆಪಿಯವರು, ಊಸರವಳ್ಳಿಗಳು ಅಂತ ಕಂದಾಯ ಸಚಿವರು. ಇನ್ನು ಬಿಜೆಪಿ 2 ಬಣಗಳ ಕಚ್ಚಾಟದಿಂದಲೇ ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಅಂಟಿಕೊಂಡಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿಯವರೇನು ಧರ್ಮ ಯುದ್ಧ ಮಾಡ್ತಾ ಇಲ್ಲ, ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು. ಅವರ ಪಾರ್ಟಿ ಲೀಡರ್ಗಳೆಲ್ಲ ನಮ್ಮ SITನ ಸ್ವಾಗತ ಮಾಡಿದ್ರು, ಅವ್ರ ಕುಟುಂಬದವರು SITನ ಸ್ವಾಗತ ಮಾಡಿದ್ರು. ನಾವು ಏನಿದೆ ಸತ್ಯ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ಅಶುದ್ಧ ಮಾಡಕ್ ಹೊರಟಿದ್ದಾರೆ. ಎಲ್ಲಾನು ಕೂಡ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವ್ರಿಗೆ ಸಿಗ್ತಾ ಇದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದವರೇ ಬಿಜೆಪಿ ಅವರು. ಇವತ್ತು SIT ಆಗಿದ್ದಕ್ಕೆ ಇವತ್ತು ಈಗ ಉಸುರುಳ್ಳಿ ತರ ಯಾವಾಗ ಎಲ್ಲಿ ಜನ ಸಮಾಜವನ್ನ ಒಡಿಲಿಕ್ಕೆ ಸಾಧ್ಯ, ಓಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ, ಸಮಾಜವನ್ನ ಹಾಳು ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ತಕ್ಕಂಗೆ ನಾಟಕ ಆಡುವಂತ ಡೋಂಗಿಗಳು ಇವರು. ಧರ್ಮಸ್ಥಳ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಒಗ್ಗಟ್ಟಾಗಿ ಈಗ ಬಿಜೆಪಿ ಮೇಲೆ ಮುಗಿಬಿದ್ದಿದ್ದಾರೆ. ಆದರೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಾತಾಡಿ ಪಿತೂರಿ ಯಾರೇ ಮಾಡಿದ್ರೂ ಬಯಲಾಗಬೇಕು ಅಂತ ಆಗ್ರಹಿಸಿದ್ರು. ಅಲ್ಲ, SIT ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪವನ್ನು ಬಿಜೆಪಿ ಮಾಡೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟ ಮಾಡಿದ್ದೇವೆ. ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು, ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಬಿಜೆಪಿಯ ನಿಲುವು. ಎರಡನೇದು, ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಅನ್ನೋದನ್ನು ನಾವು ಹೇಳಿದ್ವಿ. ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಒಂದು ಕಡೆ ರಾಜಕೀಯ ಕೆಸರೆರಚಾಟ ಜೋರಾಗಿದ್ರೆ ಇನ್ನೊಂದು ಕಡೆ ಧರ್ಮಸ್ಥಳ ಪರವಾಗಿ ಧರ್ಮಸ್ಥಳ ಸುತ್ತಲೂ ವಿವಾದ ಎಬ್ಬಿಸಿರೋ ಗುಂಪಿನ ವಿರುದ್ಧ ಪ್ರತಿಭಟನೆಗಳು ಜೋರಾಗಿದೆ. ಬೀದರ್ನಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನೋ ಘೋಷವಾಕ್ಯದಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬಸವ ಕಲ್ಯಾಣದಲ್ಲಿ ಶಾಸಕ ಶರಣು ಸಲಗಾರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಷಡ್ಯಂತ್ರದಿಂದ 1 ತಿಂಗಳು ನಾಟಕ ನಡೆಯಿತು. ಈಗ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ ಅಂತ ಶಾಸಕ ಶರಣು ಸಲಗಾರ್ ವಾಗ್ದಾಳಿ ನಡೆಸಿದ್ರು. ಇವತ್ತು ತಾವು ಕೂಡ ಸುಮಾರು 1 ತಿಂಗಳುಗಳಿಂದ ಗಮನಿಸಿದ್ದೀರಿ. ಕಾಂಗ್ರೆಸ್ಸಿನ ಷಡ್ಯಂತ್ರದ ಪ್ರಯುಕ್ತ ಯಾವ ರೀತಿ ನಾಟಕವನ್ನ ಧರ್ಮಸ್ಥಳದಲ್ಲಿ ನಡೀತು, ಯಾವನೋ ಒಬ್ಬ ಅನಾಮಿಕ ಯಾವ ರೀತಿ ಆಟವನ್ನ ಆಡದ, ಅದೆಷ್ಟು ಜನ ಷಡ್ಯಂತ್ರ ಮಾಡಿದ್ರು. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗವಾಗಿರೋದು ತಾವೆಲ್ಲರೂ ನೋಡಿದ್ದೀರಿ. ಧರ್ಮಸ್ಥಳಕ್ಕೆ ಕಳಂಕ ತರೋ ಷಡ್ಯಂತ್ರ ನಡೀತಿದೆ ಅಂತ ಹುಬ್ಬಳ್ಳಿಯ ಕುಂದಗೋಳದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಬುರುಡೆ ಚಿನ್ನಯ್ಯನ ಹಿಂದಿರೋರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಬೇಕು ಅಂತ ಆಗ್ರಹಿಸಿದ್ರು. ಧಾರವಾಡದಲ್ಲೂ ಧರ್ಮಸ್ಥಳ ಪರ ಪ್ರತಿಭಟನೆ ಜೋರಾಗಿತ್ತು. ಧಾರವಾಡದ ಕಡಪ ಮೈದಾನದಿಂದ ಡಿಸಿ ಕಚೇರಿಯವರೆಗೂ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಬುರುಡೆ ಗ್ಯಾಂಗ್ ಅಂದರಾಗಿದ್ದೇ ಆಗಿದ್ದು ಶ್ರೀ ಕ್ಷೇತ್ರದ ಭಕ್ತಗಣ ಸಿಡಿದೆದ್ದಿದೆ. ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ನಲ್ಲಿ ಧರ್ಮಸ್ಥಳ ಹೆಸರಲ್ಲಿ ಮಹಾದ್ವಾರ ನಿರ್ಮಾಣ ಮಾಡಿದ್ದಾರೆ. 12ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಈ ಬಾರಿ ಧರ್ಮಸ್ಥಳ ಮಹಾದ್ವಾರ ನಿರ್ಮಾಣ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.